ಕನ್ನಡ ಸಿನಿಮಾಗಳಿಗೆ ಸಬ್ಸಿಡಿಯೂ ಇಲ್ಲ, ರಾಜ್ಯ ಪ್ರಶಸ್ತಿಯೂ ಇಲ್ಲ. ಸಬ್ಸಿಡಿ ಭಿಕ್ಷೆ ಅಲ್ಲ, ನಮ್ಮ ಹಕ್ಕು ಎಂಬ ಫಲಕ ಹಿಡಿದು ಪ್ರೊಟೆಸ್ಟ್ ಮಾಡಲಾಗಿದೆ. 6 ವರ್ಷಗಳಿಂದ ಸರ್ಕಾರ ಪ್ರಶಸ್ತಿ ಸಬ್ಸಿಡಿ ನೀಡಿಲ್ಲ ಅಂತ ರೂಪಾ ಅಯ್ಯರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಬ್ಸಿಡಿ ಹಣ ಕೊಡದೆ ಚಿಕ್ಕ ಪುಟ್ಟ ನಿರ್ಮಾಪಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಚಿತ್ರರಂಗವನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೂಪಾ ಅಯ್ಯರ್ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಸಾಕಷ್ಟು ನಿರ್ಮಾಪಕರು ಕೂಡ ಭಾಗಿಯಾದರು. ಇದರಲ್ಲಿ ನಿರ್ಮಾಪಕರಾಗಿರುವಂಥ ರೂಪಾ ಅಯ್ಯರ್ ಅವರ ಹೇಳಿಕೆ ಪ್ರಕಾರ ಸಬ್ಸಿಡಿಯನ್ನ ಕನ್ನಡ ಸಿನಿಮಾಗಳಿಗೆ ನೀಡ್ತಾ ಇಲ್ಲ, ರಾಜ್ಯ ಪ್ರಶಸ್ತಿಯೂ ಕೂಡ ಇದುವರೆಗೆ ಬಂದಿಲ್ಲ. ಯಾಕೆ ಚಿತ್ರರಂಗವನ್ನ ಸರ್ಕಾರ ಇಷ್ಟರ ಮಟ್ಟಿಗೆ ಕಡೆಗಣಿಸ್ತಾ ಇದೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. 6 ವರ್ಷಗಳಿಂದ ಸರ್ಕಾರ ಪ್ರಶಸ್ತಿಯನ್ನ ಕೊಟ್ಟಿಲ್ಲ, ಸಬ್ಸಿಡಿ ಕೂಡ ಸಿಗ್ತಾ ಇಲ್ಲ. ಸಬ್ಸಿಡಿ ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು ಅಂತೇಳಿ ಫಲಕ ಹಿಡಿದು ಪ್ರೊಟೆಸ್ಟ್ ಮಾಡಿರುವಂಥ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ನಡೀತು. ಸಾಕಷ್ಟು ನಿರ್ಮಾಪಕರು, ಚಲನಚಿತ್ರ ರಂಗದಲ್ಲಿ ಕೆಲಸ ಮಾಡುವವರು ಎಲ್ಲರೂ ಕೂಡ ಇದರಲ್ಲಿ ಭಾಗಿ ಆದರು. ಸಬ್ಸಿಡಿ ಭಿಕ್ಷೆ ಅಲ್ಲ, ಸಬ್ಸಿಡಿ ಭಿಕ್ಷೆ ಅಲ್ಲ, ಸಬ್ಸಿಡಿ ಭಿಕ್ಷೆ ಅಲ್ಲ, ಸಬ್ಸಿಡಿ ಭಿಕ್ಷೆ ಅಲ್ಲ, ಸಬ್ಸಿಡಿ ಭಿಕ್ಷೆ ಅಲ್ಲ. ಬೇಕೇ ಬೇಕೇ ಬೇಕು, ಸಬ್ಸಿಡಿ ಬೇಕು, ಬೇಕೇ ಬೇಕು, ಸಬ್ಸಿಡಿ ಬೇಕು. ಆಡಿಯೋ ಸಬ್ಸಿಡಿ ಭಿಕ್ಷೆ ಅಲ್ಲ, ಸಬ್ಸಿಡಿ ನಮ್ಮ ಹಕ್ಕು. ಈ ಒಂದು ವಿಷಯಕ್ಕೆ ನಾವು ಹೋರಾಟ ಮಾಡಬೇಕು ಅಂತಾನೆ ಅನ್ಸಿರ್ಲಿಲ್ಲ ಮುಂಚೆ. ಯಾಕೆ ಅಂತಂದ್ರೆ ಇಲ್ಲಿ ಯಾರು ಕೂಡ ಇವರು ಸಬ್ಸಿಡಿಯನ್ನ ನಂಬ್ಕೊಂಡು ಕಲಾವಿದರು ಯಾರು ಬದುಕಿರ್ಲಿಲ್ಲ. ಈ ಸಬ್ಸಿಡಿಗೋಸ್ಕರ ಯಾರು ಪಿಕ್ಚರ್ ತೆಗೆಯುವಂಥದ್ದು, ನಾವು ಕಲಾವಿದರು ಕೆಲಸ ಮಾಡ್ತಕ್ಕಂಥದ್ದಲ್ಲ. ಆದ್ರೆ ಸರ್ಕಾರದಿಂದ ಇದು ಅವರ ಒಂದು ಗೌರವವಾದಂತ ಕೊಡ್ಬೇಕಾಗಿರ್ತಕ್ಕಂಥ ಒಂದು ಧನ, ಕಾನೂನಲ್ಲೇ ಇರ್ತಕ್ಕಂಥದ್ದು. ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಯಾವಕ್ಕೆ ಸಬ್ಸಿಡಿ ಕೊಡಬೇಕು ಅಂತೇಳಿ ಕಾನೂನಲ್ಲಿ ಅವಕಾಶ ಇದೆ. ಕನ್ನಡ ಇಂಡಸ್ಟ್ರಿಲೇ ಬಂದಿಲ್ಲದಂಥದ್ದೆಲ್ಲ ಫೈಟ್ಸ್ ಎಲ್ಲ ನಾನು ತಗೊಟ್ಟಿದ್ದೀನಿ. ಈಗಲೂ ಕೂಡ ಹೊರಗಡೆಯವ್ರು ಬೇಕು ಅಂತಾರೆ. ಯಾಕಂದ್ರೆ ನಮಗೆ ತುಂಬಾ ನೋವಾಗುತ್ತೆ ನಿಜವಾಗ್ಲೂ. ಯಾಕಂದ್ರೆ ರೂಪಾ ಅವರು ಕನ್ನಡ ಇಂಡಸ್ಟ್ರಿ ಬೆಳೆಯಲಿ, ಅದು ಎಲ್ಲರೂ ಪ್ರತಿಯೊಂದು ಕಲಾವಿದನ ಗುರುತಿಸ್ಲಿ ಅಂದ್ಬಿಟ್ಟು ತುಂಬಾನೇ ಟೆಕ್ನಿಷಿಯನ್ಸ್ಗಳಿಗೆಲ್ಲರೂ ಅವ್ರು ಮುಂದೆ ಬರಲಿ ಅಂತ ತುಂಬಾನೇ ಅವರು ಶ್ರಮ ಪಡ್ತಾರೆ. ಎಲ್ಲರೂ ಬರಬೇಕು ನೋಡಿ ಫೈಟ್ಗೆ. ಇವಾಗ ನೋಡಿ ಎಂತೆಂತ ನಮ್ಮ ಫೈಟರ್ಸ್ಗಳು ಸುಮಾರು ಒಂದು ತುಂಬಾ 100 ಯಾರು ಚಿತ್ರರಂಗದಲ್ಲಿ ಹೋರಾಟ ಮಾಡಿಲ್ಲದೆ ಇರೋದು ನಾವು ಹೊರಗಡೆ ಬಂದು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಜಿ ಅವರು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ, ಅಂದ್ರೆ 6 ವರ್ಷಗಳಿಂದ 5 ವರ್ಷಗಳಿಂದ ಕೊಡ್ತಾ ಇರೋ ಸಬ್ಸಿಡಿಯನ್ನ ಕೊಡ್ತೀವಿ ಅಂತ 600ಕ್ಕೂ ಹೆಚ್ಚು ಚಿತ್ರಗಳನ್ನ ಹಾಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ದತ್ತಾತ್ರೇಯ ಸರ್ ಅವರು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಈ ಹೋರಾಟ ನಾವು ಮಾಡಲೇಬೇಕು, ಚಿತ್ರರಂಗಕ್ಕೆ ಒಳ್ಳೇದಾಗಲೇಬೇಕು ಅಂತ ಅಂದ್ಬಿಟ್ಟು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ರು. ಅದಕ್ಕೆ ನಮಗೆ ಸಪೋರ್ಟಿವ್ ಆಗಿ ಸಪ್ತಗಿರಿ ಗೌಡ ಸರ್ ಇಲ್ಲಿ ಬಂದಿದ್ದಾರೆ. ಹಾಗೆ ನಮ್ಮ ಉತ್ತರ ಕರ್ನಾಟಕದಿಂದ ಗೋವಿಂದರಾವ್ ಅವರು ಬಂದಿದ್ದಾರೆ ಇಲ್ಲಿ ಹೋರಾಟ ಮಾಡೋದಕ್ಕೆ. ಮೈಸೂರಿಂದ ವಿಕ್ರಮ್ ಅವರು ಮತ್ತೆ ಪಾರ್ಥಸಾರಥಿ ಅವರು ಬಂದಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.